ನಮಸ್ತೆ ಸ್ನೇಹಿತರೆ. ಡಯಾಬಿಟಿಸ್ ಅನ್ನು ನೈಸರ್ಗಿಕವಾಗಿ ನಿಯಂತ್ರಣ ಮಾಡುವ ನನ್ನ ಪ್ರಯತ್ನದ 10ನೇ ದಿನದ ವಿಡಿಯೋ ಇದು. ತಕ್ಷಣ 1 ಗ್ಲಾಸ್ ಮೆಂತೆ ನೀರು ಕುಡಿದಿದ್ದೀನಿ. ಮತ್ತೆ ಇವತ್ತು ಬೆಳಗ್ಗೆ ನಾನು ಏನೋ ಫಿಸಿಕಲ್ ಆಕ್ಟಿವಿಟಿ ಮಾಡಿಲ್ಲ. ತಿಂಡಿಗೆ ಮುಂಚೆ ನನ್ನ ಶುಗರ್ ಲೆವೆಲ್ 124 ಇತ್ತು. ಇವತ್ತು ಬೆಳಿಗ್ಗೆ ನಾನು ತಿಂಡಿಗೆ ಅಂತ ಹೇಳಿ ಬಿಳಿ ಜೋಳ ಮತ್ತೆ ರಾಗಿನ ನೆನೆಸಿ ರುಬ್ಬಿ ಮಾಡಿದ್ದ ದೋಸೆ ಜೊತೆಗೆ ಬೆಂಡೆಕಾಯಿ ಪಲ್ಯ ತಿಂದೆ. ತಿಂಡಿ ತಿಂದ 1 ಗಂಟೆಗಳ ನಂತರ ನನ್ನ ಶುಗರ್ ಲೆವೆಲ್ 221 ಆಗಿತ್ತು. ಆ ನಂಬರ್ಸ್ ನೋಡಿ ನನಗೆ ಸ್ವಲ್ಪ ಶಾಕ್ ಆಯ್ತು. ಬಿಳಿ ಜೋಳ ತಿಂದ್ರೂ ಶುಗರ್ ಲೆವೆಲ್ ಇಷ್ಟೊಂದು ಜಾಸ್ತಿ ಆಗುತ್ತೆ ಅನ್ನೋದು ನನಗೆ ಇವತ್ತು ಆಶ್ಚರ್ಯ ಅನ್ನಿಸ್ತು. ಇವತ್ತು ಮಧ್ಯಾಹ್ನ ನಾನೇನು ಊಟ ಮಾಡಿಲ್ಲ, ಕಂಪ್ಲೀಟ್ ಉಪವಾಸ ಮಾಡಿದ್ದೀನಿ. ಸಂಜೆ 6 ಗಂಟೆಗೆ ನಾನು ಗದ್ದೆ ಹತ್ರ ಹೋಗಿ ನಾನು ಹಾಕಿದ ಸೊಪ್ಪೆಲ್ಲಾನು ಕಿತ್ಕೊಂಡ್ಬಂದು ಇವತ್ತು ಕಂತೆ ಕಟ್ಟಿದೀವಿ. ಇದು ಇವತ್ತಿನ ನನ್ನ ಜೀವನದ ಒಂದು ಖುಷಿ ವಿಚಾರ ಅಂತ ಹೇಳ್ಕೊಬೋದು. ಮತ್ತೆ ರಾತ್ರಿ ಊಟಕ್ಕೆ ಮುಂಚೆ ನನ್ನ ಶುಗರ್ ಲೆವೆಲ್ 110 ಆಗಿತ್ತು. ಇದು ನನಗೆ ಸ್ವಲ್ಪ ಆಶ್ಚರ್ಯ ಅನ್ನಿಸ್ತು. ಬೆಳಿಗ್ಗೆ ತಿಂಡಿ ಆದ್ಮೇಲೆ 220 ಇತ್ತು, ಬಟ್ ರಾತ್ರಿ ಊಟಕ್ಕೆ ಮುಂಚೆ 110 ಆಗಿದೆ. ಈ ಡಿಫ್ರೆನ್ಸು ನಾನು ಮಧ್ಯಾಹ್ನ ಉಪವಾಸ ಮಾಡಿದ್ರಿಂದ ಇರ್ಬೋದು ಅನ್ನೋದು ನನ್ನ ಅನಿಸಿಕೆ. ಇವತ್ತು ನನ್ನ ರಾತ್ರಿ ಊಟ ಏನಾಗಿತ್ತು ಅಂದ್ರೆ ರಾಗಿ ಮುದ್ದೆ ಜೊತೆಗೆ ಮೀನಿನ ಕಬಾಬು ಮತ್ತೆ ಮೀನಿನ ಸಾರು. ಅದಾದ್ಮೇಲೆ ಇವತ್ತು 1 ತಟ್ಟೆ ಅನ್ನ ಊಟ ಮಾಡಿದ್ದೀನಿ. ಊಟ ಆದ 2 ಗಂಟೆಗಳ ನಂತರ ನನ್ನ ಶುಗರ್ ಲೆವೆಲ್ 138 ಇತ್ತು. ಇದನ್ನ ನೋಡಿ ನನಗೆ ಸ್ವಲ್ಪ ಆಶ್ಚರ್ಯ ಆಯ್ತು. ಯಾಕಂದ್ರೆ ಇವತ್ತು ನಾನು 1 ತಟ್ಟೆ ಅನ್ನ ಊಟ ಮಾಡಿದ್ದೀನಿ, ವೈಟ್ ರೈಸ್ ಅದನ್ನು. ಆದ್ರೂ ಶುಗರ್ ಲೆವೆಲ್ 138 ಇರೋದು ನನ್ಗೇನೋ ಕ್ವಶನ್ ಮಾರ್ಕ್ ಅನ್ನಿಸ್ತು. ಇನ್ನೂ ಒಂದ್ಸರಿ ಚೆಕ್ ಮಾಡಿದೆ, ಆದ್ರೂ 138 ಇದೆ. ಈ ವಿಡಿಯೋ ಸಂಪೂರ್ಣ ನನ್ನ ವೈಯಕ್ತಿಕ ಅನುಭವದ ಮಾಹಿತಿ ಆಗಿದೆ. ನಿಮ್ಗೂ ಇದ್ರ ಬಗ್ಗೆ ಏನಾದ್ರೂ ಇನ್ಫಾರ್ಮೇಶನ್ ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅಂತ ಕೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಧನ್ಯವಾದಗಳು. ಟೇಕ್ ಕೇರ್. ಬೈ ಬಾಯ್.